ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಿದ್ದೇನೆ. ಇವಾಗ ನೋಡಿ, ನಾನು ನಮ್ಮ ಹೊಲದಲ್ಲಿ ಬಂದಿದ್ದೇನೆ. ನಮ್ಮ ಹೊಲದಲ್ಲಿ ಕಬ್ಬು ಇದೆ. ನಮ್ಮ ಹೊಲದಲ್ಲಿ ಆದರೆ ನಮ್ಮ ಬಾಜು ಹೊಲದಲ್ಲಿ ಮೆಕ್ಕೆಜೋಳ ಇತ್ತು. ಅವರು ಕಟ್ ಮಾಡಿದ್ದಾರೆ. ಅವರು ಕಟ್ ಮಾಡಿದಿರೋದ್ರಿಂದ ನಮ್ಮ ಕಬ್ಬು ಏನಾಗ್ತಿದೆ ಅಂದರೆ ಅವರ ಹೊಲದಲ್ಲಿ ಬಾಗ್ತಾ ಇದೆ. ಅದ ಕಾರಣ ನಾವೇನು ಮಾಡ್ತಿದ್ದೀವಿ ಅಂದರೆ ಅದನ್ನು ಈಗ ನೋಡಿ ಯಾವ ಥರ ಬಾಗಿದೆ ಅಂತ. ಈ ಥರ ಅವ್ರ ಹೊಲದಲ್ಲಿ ಖಾಲಿ ಆದಕ್ಕೋಸ್ಕರ ಎಲ್ಲ ಬಾಗಿದೆ. ಅವರು ಕೆಲಸ ಮಾಡ್ತಾರೆ ಹೊಲದಲ್ಲಿ, ಅದಕ್ಕಾಗಿ ನಾವು ಅದನ್ನು ಹಾಗೆ ಬಿಟ್ಟರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ತಿಳಿದು ನಾವೇನು ಮಾಡ್ತಿದ್ದೀವಿ, ಸ್ವಲ್ಪ ಅದನ್ನು ಎತ್ತಿ ಈ ಥರ ಇಲ್ಲಿ ನೋಡಿ ಯಾವ ಥರ ಕಟ್ಟಿದ್ದೀವಿ ಅಂತ. ಈ ಥರ ಕಟ್ತಾಯಿದ್ದೀವಿ. ಈ ಥರ ಕಟ್ಟಿ ಅದನ್ನು ಕಾಪಾಡ್ಕೋತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಕಟಾವು ಮಾಡಲಿಕ್ಕೆ ಬಂದಿದೆ. ನೋಡಿ ಎಷ್ಟು ಬೆಳೆದಿದೆ ಅಂತ. ಸುಮಾರು 18-20 ಗಣಿಕೆ ಆಗಿದೆ. ಆದರೆ ಇನ್ನೊಂದು ಸ್ವಲ್ಪ ನಮಗೆ ಬಿಡಬೇಕು ಅನ್ನಿಸ್ತಿದೆ. ಅದರೊಳಗೆ ನೋಡಿ ಎಷ್ಟೊಂದು ಮರಿಗಳು ಬಂದಿದ್ದಾವೆ. ಅದಕ್ಕಾಗಿ ನಾವು ಇನ್ನೊಂದು ಸ್ವಲ್ಪ ಬಿಡಬೇಕು ಅಂತ ಇದೆ. ನೋಡ್ತೇವೆ ಇನ್ನೊಂದು ಸ್ವಲ್ಪ ಬಿಡಬೇಕಾ ಅಥವಾ ತೆಗಿಬೇಕಾ ಅಂತ. ಆದರೆ ಬಿಟ್ಟಿದ್ರೆ ಚಲೋ ಆಗ್ತದೆ. ಆದರೆ ನಮಗೆ ಇದು ದೊಡ್ಡ ಕಬ್ಬ ಏನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಅದು ಗರಿ ಹಾಕಲಿಕ್ಕೆ ಬಂದಿದೆ. ಇನ್ಮೇಲೆ ಗರಿ ಹಾಕಲಿಕ್ಕೆ ಬಂದಿದೆ ಅಂದರೆ ನಾವು ಕಟಾವು ಮಾಡೇಬೇಕು. ಮಾಡ್ತೇವೆ ಇನ್ನೊಂದು ಸ್ವಲ್ಪ ದಿನ ನೋಡಿ ತೆಗೆದುಬಿಡ್ತೇವೆ. ಚೆನ್ನಾಗಿ ಬಂದಿದೆನಾ ಹೇಳಿ. ನಮ್ಮದು ಕಬ್ಬು ಹೇಗೆ ಬೆಳೆದಿದೆ ಈ ಸಲ. ನಮಗೆ ಬೇಸಿಗೆಯಲ್ಲಿ ನೀರು ಬಹಳ ಕಡಿಮೆ ಇತ್ತು. ಅದು ಪೂರ್ತಿ ಎಲ್ಲ ಹೋಗಿತ್ತು ಅನ್ನಿಸ್ತಿತ್ತು ನಮಗೆ. ಏನೂ ಉಳಿದೇ ಇರಲಿಲ್ಲ. ಹಾಗೆ ಸುಮ್ಮನೆ ಡ್ರಿಪ್ ಮಾಡಿದ್ವಿ. ಡ್ರಿಪ್ ಮಾಡಿ ಹನಿ 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 ನೀರು ಬೀಳೋ ಹಾಗೆ ಮಾಡಿ ಸ್ವಲ್ಪ ಉಳಿಸ್ಕೊಂಡಿದ್ವಿ. ಅದೇ ಏನಾಗಿತ್ತು ಅಂದರೆ ನಮಗೆ ಜೂನ್ಗೆ ಮತ್ತೆ ಮಳೆ ಬಂತಲ್ಲ, ಆ ಮಳೆ ಬಂದು ಜಾಸ್ತಿ ನೀರು ಬಂದವು. ಆಗ ಮಳೆ ಮೇಲೆ ಮತ್ತು ನೀರು ಹಾಯಿಸೋದ್ರಿಂದ ಮತ್ತು ಬೆಳೆ ಚೆನ್ನಾಗಿ ಬಂದಿದೆ. ಹೋದ ವರ್ಷ ನಮ್ಮದು ಇಷ್ಟೇ 1 ಎಕರೆ ಮೇಲೆ ಸ್ವಲ್ಪ ಇದೆ. ಅಂದರೆ 1 ಎಕರೆ ಮತ್ತು ಮೇಲೆ 1/4 ಎಕರೆ ಇದೆ. ಆದರೆ ನಮಗೆ ಒಂದು 60-70 ಟನ್ ಕಬ್ಬು ಬಂದಿದೆ. ಒಂದೇ ಬೆಳೆ ಅಂದರು. ಇದು ಕುಳಿಯ ಬೆಳೆ, ಚೆನ್ನಾಗಿ ಬರ್ತಿತ್ತು ಕೂಡ. ಆದರೆ ನಮಗೆ ನೀರಿನ ಅಭಾವ ಇರೋದರಿಂದ ಹೋದ ಟೈಮಲ್ಲಿ ನಮಗೆ ಬೇಸಿಗೆಯಲ್ಲಿ ಕುಡಿಲಿಕ್ಕೆ ಕೂಡ ನೀರು ಇರಲಿಲ್ಲ. ಬರಗಾಲ ಅಂತ ಬಂದಿತ್ತು ಅನ್ನಿಸ್ತಿದೆ. ಹಾಗಂದ್ರೆ ನಾವು ಸುಮ್ಮನೆ ಮತ್ತೆ ಏನು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವುದು ಕೆಳಗಡೆ ರೌದಿ ಮತ್ತು ಏನು ತೆಗೆದೇ ಇರಲಿಲ್ಲ. ಹಾಗೆ ಬಿಟ್ಟಿದ್ವಿ. ಹಾಗೆ ಬಿಟ್ಟು ಮೇಲೆ ಡ್ರಿಪ್ ಮಾಡಿ ಸಾಲದ ಮೇಲೆ ಉಗಿದಿದ್ದೀವಿ. ಎಲ್ಲರೂ ಕೌಲಿಯಲ್ಲೇ ಉಗಿತಾರೆ, ನಾವು ಆ ಥರ ಮಾಡಿರಲಿಲ್ಲ. ಕಬ್ಬಿನ ಮೇಲೇ ಕೂಡ ಹಾಕಿಬಿಟ್ಟಿದ್ವಿ. ಕಬ್ಬಿನ ಮೇಲೆ ಹಾಕಿ ಎಷ್ಟು ಅಂದರೆ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗಲ್ಲ. ಎಷ್ಟು ಅಂದರೆ ನಾವು ಚಹಾ ಕುಡಿತೀವಲ್ಲ, ಅಷ್ಟೇ ಒಂದು ವಾಟ್ಕ ನೀರು ಬೀಳ್ತಿದ್ವು ಒಂದು ಕಬ್ಬಿನ ಬಡ್ಡಿಗೆ. ಅಷ್ಟೇ ನೀರು ಬಿದ್ದು ಸುಮಾರು 2-3 ತಿಂಗಳು ಅಷ್ಟೇ ನೀರಿನ ಮೇಲೆ ನಮ್ಮ ಕಬ್ಬು ಬದುಕಿದೆ. ಅದನ್ನೆಲ್ಲ ನೋಡಿದರೆ ಬೇರೆ ಬೆಳೆಗಳಿಗೆ ನೋಡಿದರೆ ಕಬ್ಬಿಗೆ ನೀರು ಜಾಸ್ತಿ ಅಂತಾರೆ. ಆದರೆ ನಮ್ಮ ಕಬ್ಬಿಗೆ ನಾವು ಯಾವ ನೀರನ್ನು ಜಾಸ್ತಿ ಕೊಟ್ಟಿಲ್ಲ. ಯಾಕಂದರೆ ಉಳಿಸ್ಕೊಳ್ಳೋದು ಅಷ್ಟೇ ಇತ್ತು ನಮ್ಮದು. ಬಡ್ಡಿ ಜೀವ ಉಳಿದ್ರೆ ತಾನೇ ಮುಂದೆ ಜೂನಕ್ಕೆ ಮಳೆ ಬಂದರೆ ನಮಗೆ ಮತ್ತೆ ಚಿಗಿತದೆ ಅಂತ ಭರೋಸೆ ಇತ್ತು. ಹಾಗಂತ ನಾವು ಹನಿ ಹನಿ ನೀರು ಬಿಟ್ಟು ಅದನ್ನು ಜೀವಂತ ಉಳಿಸ್ಕೊಂಡಿವಿ. ಕೆಲವೊಂದು ಹುಸಿ ಹೋಯಿತು, ಕೆಲವೊಂದು ಬಡ್ಡಿಗಳು ಹೋಗು. ಇಲ್ಲಿ ನೋಡಿ, ಇದು ಕೆಳಗಡೆ ಬೈಲು ಕಾಣಿಸ್ತಿದೆ ಅಲ್ವಾ, ಇದು ಕೆಲವೊಂದು ಸೂಕ್ಷ್ಮ ಇದ್ದದ್ದು ಬಡ್ಡಿ ಏನಾಗಿತ್ತು ಅಂದರೆ ಸತ್ತು ಹೋಯಿತು. ಮತ್ತು ಉಳಿದಂಥ ಬಡ್ಡಿ ಇನ್ನೇನು ತೆಗೆದುಬಿಟ್ಟು ಮತ್ತೆ ಏನಾದರೂ ಹಾಕೋಣ ಅಂದ್ಕೊಂಡಿವಿ. ತೆಗಿಲಿಕ್ಕೆ ಟೈಮ್ ಹೋಗುತ್ತೆ. ತೆಗೆದ ಮೇಲೆ ಮತ್ತೆ ಏನಾದರೂ ಮಾಡಬೇಕಾದ್ರೆ ಇಲ್ಲಿ ಏನಾಗುತ್ತೆ, ನಮ್ಮದು ಇದು ಹಳ್ಳು ಬರುವಂಥ ಜಾಗ ಇದೆ. ಹಳ್ಳು ಬಂತು ಅಂದರೆ ಇಲ್ಲಿ ಯಾವ ಬೆಳೆನೂ ಬರಲ್ಲ. ಅದಕ್ಕೆ ಇದು ಹಳ್ಳು ಬರ್ಗುಡ್ದೇ ಇದು ದೊಡ್ಡದಾಗಿಬಿಟ್ಟಿತ್ತು ಅಷ್ಟನ್ಗುಡ್ದೇ. ಆದ ಕಾರಣ ನಾವು ಯಾವುದು ತೆಗಿಲೇ ಇಲ್ಲ, ಇದನ್ನೇ ಉಳಿಸ್ಕೊಂಡು ಹೋದ್ವಿ. ಈಗೂ ನಮಗೆ ಈ ಕಬ್ಬಿನ ಮೇಲೆ ಭಾಳ ಸಂತೋಷ ಅನ್ನಿಸ್ತಿದೆ. ಸ್ವಲ್ಪ ನಮಗೆ ಇಲ್ಲ ಅಂದ್ರೂ ಕೂಡ ಇದರಲ್ಲಿ ನಾವು 40-50 ಟನ್ ಆಗ್ಬೋದು ಅಂದ್ಕೊಂಡಿದ್ವಿ. ಆದರೆ ಬೇರೆ ಬೆಳೆಗೆ ನೋಡಿದರೆ, ಕಂಪೇರ್ ಮಾಡಿದರೆ ಇದು ಖರ್ಚು ಕಡಿಮೆ. ಮತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಇದನ್ನು ಮಳೆ ಆದ ಕೂಡಲೇ ರುಟ್ರು ಹೊಡೆಸಿದ್ವಿ. ಒಳಗಡೆ ಎಲ್ಲ ಕಸ ಎದ್ದಿತ್ತು, ಸೊಪ್ಪಿ ರೌದಿ ಇತ್ತಲ್ಲ, ಅದನ್ನೆಲ್ಲ ತೆಗೆದು ರುಟ್ರು ಹೊಡೆದು
ಒಂದು ತಿಂಗಳು 2 ತಿಂಗಳು ಬಿಟ್ಟಿವಿ. ಆಮೇಲೆ ಕಬ್ಬು ಸಖತ್ತಾಗಿ ಎತ್ತರ ಆಯಿತು. ಆಮೇಲೆ ಮತ್ತೆ ನಾವು ಒಂದು ಹೆಣ್ಮಕ್ಳಿಗೆ ತಗೊಂಡು ಸುಮಾರು ಒಂದು 15-20 ದಿನ ಟೈಮ್ ಹೋದರೂ ಹೋಗಲಿ ಅಂತ ನಾವು ಡೇಲಿ ಒಂದು 4 ಜನಕ್ಕೆ ಹಚ್ಚಿ ಈ ಎಲ್ಲ ರೌದಿಗಳನ್ನು ಎಲ್ಲ ಕಳಗಿ ಸುಲಿಸಿದ್ದೀವಿ. ಒಳಗೆ ಮತ್ತೆ ಕಸ ಇದ್ದಿತ್ತು ಎಲ್ಲ ತೆಗೆದಿವಿ, ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ನಾವು ಸರ್ಕಾರಿ ಗೊಬ್ಬರ ಭಾಳ ಕೊಟ್ಟಿಲ್ಲ. ಈ 1 ಎಕರೆ ಮೇಲೆ 1/4 ಎಕರೆ ಇದೆ ಅಂದ್ರೂ ಕೂಡ ನಾವು 4,000-5,000 ಗೊಬ್ಬರ ಮಾತ್ರ ಕೊಟ್ಟಿದ್ವಿ. ಇಡೀ ನಮ್ಮದು ಒಂದು ಬೆಳೆಗೆ ನಾವು ಮತ್ತೆ ಯಾವ ಗೊಬ್ಬರನೂ ಕೊಡಲ್ಲ. ಆಮೇಲೆ ನಮ್ಮದು ತಿಪ್ಪೆ ಗೊಬ್ಬರ ಇದೆಯಲ್ಲ, ಆ ತಿಪ್ಪೆ ಗೊಬ್ಬರನ ಮತ್ತು ನಾವು ನೀರಲ್ಲಿ ಬಿಟ್ಟಿವಿ. ಅದು ಸಖತ್ತಾಗಿ ಕೊಳೆತಿತ್ತು. ಅದಕ್ಕಾಗಿ ನಾವು ಅದನ್ನು ಪುಡಿಯಾಗಿರೋದ್ರಿಂದ ನೀರಿನಲ್ಲೇ ಹರಿಬಿಟ್ವಿ. ಅದೇ ಗೊಬ್ಬರದಿಂದ ನಮ್ಮದು ಕಬ್ಬು ಇಷ್ಟೊಂದು ಎತ್ತರವಾಗಿ ಸಖತ್ತಾಗಿ ಬೆಳೆದಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ಆಜುಬಾಜು ಕಬ್ಬು ಯಾವ ಉಳಿದ್ರೂ ಕೂಡ ಒಂದೊಂದು ಬೆಳೆಗೆ ಯಾರೋ ಒಂದೊಂದು ಮಗ್ಗಲಿಕ್ಕಿನ ಬೆಳೆಗೆ ಕೆಟ್ಟ ಸೋಂಕಾಗಿದೆ, ಕೆಟ್ಟ ರೋಗ ಬಿದ್ದಿದೆ, ಎಲ್ಲ ಕಬ್ಬು ಹಾಳಾಗಿದೆ. ಆದರೆ ನಮ್ಮ ಕಬ್ಬು ಯಾವ ರೀತಿ ಹಾಳಾಗಿಲ್ಲ. ನೋಡಿ ಎಷ್ಟೊಂದು ಸಖತ್ತಾಗಿ ಬಂದಿದೆ ಅಂತ. ನಾನು ಎದ್ದು ಅಡ್ಡಾಡಲಿಕ್ಕೆ ಆಗಿಲ್ಲ. ಇಷ್ಟೊತ್ತನ ನಾನು ಸೂಡು ಕಟ್ಟಿದ್ದೀನಿ.